ಅಲ್ಲಿ ನಿಂತ್ಕೊಂಡು ಡಾಕ್ಯುಮೆಂಟ್ ಇಟ್ಕೊಂಡು ಚರ್ಚೆ ಮಾಡೋಣ ಬನ್ನಿ ಅಂತ ಪಕ್ಷ ಆಡಳಿತ ಪಕ್ಷ ಕರೀತಾ ಇದೆ. ವಿರೋಧ ಪಕ್ಷದವರಿಗೆ ಒಂದು ಕಡೆ ಇದನ್ನ ಲಾಜಿಕಲ್ ಎಂಡಿಗೆ ತಗೊಂಡು ಹೋಗುವಂತ ಶಕ್ತಿ ಇಲ್ಲದೆ ಸುಮ್ನೆ ಅವ್ರಲ್ಲಿ ಗಲಾಟೆ ಮಾಡ್ತಿದ್ದಾರೆ, ಅದಕ್ಕೆ ನಾವು ಇಲ್ಲಿ ಗಲಾಟೆ ಮಾಡ್ತಾ ಇದೀವಿ ಅಂತ ಹೇಳಿ ಸದನದ ಸಮಯವನ್ನ ವ್ಯರ್ಥ ಮಾಡ್ತಾ ಇದ್ದಾರೆ, ಜನರ ಹಣವನ್ನ ಪೋಲಾಗಿಸ್ತಾ ಇದ್ದಾರೆ. ನಿಮ್ಮದೇ ಉತ್ತರದಿಂದ 2 ಪ್ರಶ್ನೆ. ಒಂದು, ಇದನ್ನ ಕಲಿಸ್ಕೊಟ್ಟವ್ರೆ ನೀವು ಅಂತ ಕಾಂಗ್ರೆಸ್ ಪಕ್ಷದವರು, ಅಲ್ಲೂ ಕೂಡ ಚರ್ಚೆ ಕರೆಯಲಾಯಿತು. ನೀಟ್ ಪರೀಕ್ಷೆ ಹಾಗೆ ಪರೀಕ್ಷಾ ಒಟ್ಟಾರೆ ಪದ್ಧತಿಯ ಸುಧಾರಣೆ ಬಗ್ಗೆ ನಿಮ್ಮಿಂದಲೂ ಸಲಹೆ ಕೊಡಿ ಅಂತ ಹೇಳಿ ಕಾಂಗ್ರೆಸ್ನ ಕೇಳಲಾಯಿತು. ನೀವು ಮೊದಲು ರಾಜೀನಾಮೆ ಆಮೇಲೆ ಒಳಗ್ ಪ್ರವೇಶ ಅಂದ್ರಿ. ಬಿಜೆಪಿ ಅದನ್ನೇ ಮಾಡ್ತಾ ಇದೆ. ನೀವು ಕಾಪಿ ಅನ್ಬೋದು, ಅವ್ರು ಮಾಡಿದ್ದದೇ ನಾವು ಮಾಡ್ತಿರೋದು ಅದೇ ಅಂತ ಹೇಳಿ ಇವರಿಂದ ಸಮರ್ಥನೆ ಬರ್ಬೋದು. 2ನೇ ಪ್ರಶ್ನೆ ಸರ್, ಡಿಬೇಟು ಡಿಸ್ಕಷನ್ ಅದರಿಂದ ಸೊಲ್ಯೂಷನ್ ಅನ್ನೋದೇ ಕ್ರಮ ಆದ್ರೆ ಆ ಡಿಬೇಟ್ಗೆ ಅರ್ಹರಲ್ಲದೆ ಇರುವವರನ್ನ ನೀವು ಆಯ್ಕೆ ಮಾಡಿದ್ದೀರಿ. ಒಬ್ಬ ಕಳಂಕಿತ, ಒಬ್ಬ ಭ್ರಷ್ಟಾಚಾರದ ಆರೋಪ ಹೊತ್ತಿರುವವನನ್ನ ನೀವು ಮಂತ್ರಿಮಂಡಲಕ್ಕೆ ಸೇರಿಸಿಕೊಳ್ಳೋ ಅನಿವಾರ್ಯತೆ ಏನಿತ್ತು ಅನ್ನೋದೇ ಬೇಸಿಕ್ ಪ್ರಶ್ನೆ ಇರುವಾಗ ಇದಕ್ಕೆ ಉತ್ತರ ಕೊಡೋ ದಾಯಿತ್ವ ಸರ್ಕಾರಕ್ಕಿದೆ. ಅದನ್ನ ಬಿಟ್ಬಿಟ್ಟು ನಾವು ರಾಜೀನಾಮೆ ಕೊಡಿಸೋದಿಲ್ಲ, ನಾವು ಈ ಮೊಂಡು ಹಠಕ್ಕೆ ನಾವು ಬಗ್ಗೋದಿಲ್ಲ, ಈ ರೀತಿಯದ್ದೇ ಸರ್ಕಾರದಿಂದ ಉತ್ತರ ಬರಬೇಕಾದ್ರೆ ಆ ಕಡೆನೂ ಹಠ ಜಾಸ್ತಿ ಆಗುತ್ತೆ. ಇಲ್ಲ ನೋಡಿ, ನೀವು ಹೇಳ್ತಾ ಇದ್ದೀರಿ ಕಳಂಕಿತ ಅಂತ ಹೇಳಿ. ಕಳಂಕಿತ ಅಲ್ಲ, ಟೇಕ್ ಯುವರ್ ವರ್ಡ್ಸ್ ಬ್ಯಾಕ್. ಯಾಕೆ ಅಂತಂದ್ರೆ ಕಳಂಕಿತ ಅಂತ ಹೇಳ್ಬೇಕಾದ್ರೆ ಸಮಥಿಂಗ್ ಶುಡ್ ಬಿ ಪ್ರೂವ್ಡ್ ಅಗೇನ್ಸ್ಟ್ ಹಿಮ್. ಆರೋಪಿತ, ಭ್ರಷ್ಟಾಚಾರದ ಆರೋಪ ಇದೆ, ಆರೋಪ, ಆತ್ಮಹತ್ಯೆ ಉಲ್ಲೇಖ ಇದೆ, ಅನ್ನಬಾರದು ಅನ್ನೋದು ನಿಮ್ಮ ಅಭಿಪ್ರಾಯ ಆದ್ರೆ ವೀಕ್ಷಕರಿಗೆ ಬಿಡೋಣ. ಇಲ್ಲ, ನೀವ್ ಹೇಳ್ತೀರಿ ಡೆತ್ ನೋಟ್ ಇದೆ ಅಂತ ಹೇಳಿ. ನಾಳೆ ಡೆತ್ ನೋಟ್ ಅಲ್ಲಿ ಸ್ಮಿತಾ ರಂಗನಾಥ್ ಅವರು ಈ ಕೊಲೆಗೆ, ಈ ಸಾವಿಗೆ ಕಾರಣ ಅಂತ ಒಂದು ಬರ್ಬೇಕು ಅಂತ ಸ್ಮಿತಾ ರಂಗನಾಥ್ ಅವ್ರನ್ನ ತಗೊಂಡೋಗಿ ಜೈಲಿಗೆ ಈಶ್ವರಪ್ಪನವರ ಹೆಸರು ಬಂದಾಗ ಆಗಿದೆ, ಸಂತೋಷ್ ಲಾಡ್ ಅವರ ಹೆಸರು ಅದೇ ಆಗಬೇಕು, ನಿಖೇತ್ ಅವರ ಹೆಸರಿದ್ರು ಅದೇ ಆಗಬೇಕು. ಸೊ ಅದನ್ನೇ ಕೋರ್ಟ್ ಕೂಡ ಏನ್ ಹೇಳಿದೆ, ಮಾನ್ಯ ಕರ್ನಾಟಕದ ನ್ಯಾಯಾಲಯ ಬಹಳ ಸ್ಪಷ್ಟವಾಗಿ ಹೇಳಿದೆ ಏನು ಅಂತಂದ್ರೆ, ಯಾವುದೇ ಕಾರಣಕ್ಕೂ ಕೂಡ ಇವರನ್ನ ನೀವು ಯಾವುದೇ ರೀತಿಯ ಟಾರ್ಚರ್ ಮಾಡೋ ಹಂಗಿಲ್ಲ. ಯಾಕೆ? ಅವರ ಮೇಲೆ ಆರೋಪ ಸಾಬೀತಾಗಿಲ್ಲ. ಆರೋಪ ಸಾಬೀತಾಗುವವರೆಗೂ ಆತನನ್ನ ನೀವು ದೋಷಿ ಅಂತ ಪರಿಗಣಿಸೋದಕ್ಕಾಗೋದಿಲ್ಲ ಅಂತ ಹೇಳಿ ಸ್ಪಷ್ಟವಾಗಿ ನಮಗೆ ಕಣ್ಮುಂದೆಗಡೆ ಇವಾಗ ಕೋರ್ಟ್ ಅವ್ರ ಪರವಾಗಿ, ಅಂದ್ರೆ ಪರವಾಗಿ ಅಂತಲ್ಲ, ಕೋರ್ಟ್ ಬಹಳ ಸ್ಪಷ್ಟೋಕ್ತಿಯನ್ನು ತಂದನ್ನು ನೀಡಿದೆ. ಸೊ ಇವತ್ತೆಲ್ಲೋ ಒಂದು ಕಡೆ ರಾಜಕೀಯವಾಗಿ ಆತನನ್ನ ಸಿಗಾಕಿಸಬೇಕು ಅಂತ ಹೇಳಿ, ನಾಗೇಂದ್ರ ಅವರನ್ನು ಸಿಗಾಕಿಸಬೇಕು ಅಂತ ಹೇಳಿ ನೀವು ಇಡಿಯನ್ನು ಏನ್ ತಗೊಂಡ್ ಬಂದ್ರಿ, ಸಿಬಿಐ ಏನ್ ತಗೊಂಡ್ ಬಂದ್ರಿ, ಅಲ್ಲಿಯೂ ಕೂಡ ಇವತ್ತಿನವರೆಗೂ ನಾಗೇಂದ್ರ ಪಾತ್ರ ಏನಿದೆ ಅನ್ನೋದ್ರ ಬಗ್ಗೆ ಯಾವುದೇ ರೆಕಾರ್ಡ್ಸ್ ಗಳನ್ನು ಕೂಡ ನೀವು ಕೊಡ್ತಾ ಇಲ್ಲ. ನಾವು ಅದನ್ನೇ ಹೇಳ್ತಾ ಇರೋದು, ತಗೊಳ್ಳಿ, ಬನ್ನಿ, ಅಧಿವೇಶನದಲ್ಲಿ ನಿಂತ್ಕೊಳ್ಳಿ. ಅಧಿವೇಶನದಲ್ಲಿ ನಿಂತ್ಕೊಂಡು ನಾಗೇಂದ್ರ ತಪ್ಪಿತಸ್ಥ ಆಗಿದ್ರೆ, ಈ ಸರ್ಕಾರ ತಪ್ಪಿತಸ್ಥ ಆಗಿದ್ರೆ ಅದ್ರ ಬಗ್ಗೆ ಚರ್ಚೆ ಮಾಡಿ. ಆದ್ರೆ ನಾನ್ ಹೇಳೋದೇನು ಅಂತಂದ್ರೆ, ಚರ್ಚೆ ಮಾಡೋದು ಬಿಟ್ಟು ಪ್ರತಿಭಟನೆ ಮಾಡ್ಕೊಂಡು ನೀವು ಸಮಯವನ್ನ ವ್ಯರ್ಥ ಮಾಡ್ತಾ ಇದ್ದೀರಿ. ಜನರನ್ನ ದಿಕ್ಕು ತಪ್ಪಿಸುವಂತ ಪ್ರಯತ್ನ ಮಾಡ್ತಾ ಇದ್ದೀರಿ. ಮಾಧ್ಯಮಗಳನ್ನು ಕೂಡ ದಿಕ್ಕು ತಪ್ಪಿಸುವಂತ ಪ್ರಯತ್ನ ಮಾಡ್ತಾ ಇದ್ದೀರಿ. ಇದರ ಬದಲಿಗೆ ಬನ್ನಿ ಚರ್ಚೆಗೆ. ನಾವು ಕೇಂದ್ರದಲ್ಲಿ ಕೂಡ ಹೇಳ್ತಿರೋದೇ, ನಾವು ಚರ್ಚೆಗೆ ಬರಲ್ಲ ಅಂತ ಹೇಳ್ತಾ ಇಲ್ಲ. ಕೇಂದ್ರದಲ್ಲಿ ಕೂಡ ನಾವು ಹೇಳ್ತಾ ಇರೋದು, ನಾವು ಚರ್ಚೆ ಮಾಡ್ತೀವಿ, ಕರ್ಕೊಂಬಂದಿ ಹೋಮ್ ಮಿನಿಸ್ಟರ್ನ. ಮುಂದೆ ಕೇಳ್ತೀನಿ ನಾನು, ಹಿಂಗೆ ಇತ್ತ ಕಾಂಗ್ರೆಸ್ ಸೆಂಟ್ರಲ್ ಅಲ್ಲಿ ಕಾಂಗ್ರೆಸ್ನ ನಡೆ ಅಂತ ಹೇಳಿ ಇಟ್ನಾಳ್ ಸರ್ ಕೇಳ್ತೀನಿ. ಅದಕ್ಕೆ ಮುಂಚೆ ಉತ್ಕರ್ಷ್ ಅವರೇ, ನಿಖೇತ್ ಅವ್ರ ಮಾತೆ ನನ್ನ ಪ್ರಶ್ನೆ ಕೂಡ ಆಗಿತ್ತು, ಹಾಗಾಗಿ ರಿಪೀಟ್ ಅನ್ಸ್ಬೋದು, ಬಟ್ ಸ್ಟಿಲ್ ಪ್ರಶ್ನೆ. ಧರ್ಮೇಂದ್ರ ಪ್ರಧಾನ್ ಅವರ ರಾಜೀನಾಮೆಯ ಸೇಡನ್ನ ತೀರಿಸಿಕೊಳ್ಳಿ ಅನ್ನೋ ಟಾಸ್ಕ್ ಅನ್ನ ರಾಜ್ಯ ಬಿಜೆಪಿ ಘಟಕಕ್ಕೆ ನೀಡಲಾಗಿದೆ. ಕಾಂಗ್ರೆಸ್ ಅಲ್ಲಿ ಹೇಗೆ ಟಾರ್ಚರ್ ಕೊಡ್ತು, ಹೇಗೆ ಅಲ್ಲಿ ಸುಗಮ ಕಲಾಪವನ್ನ ನಡೆಸಲಿಕ್ಕೆ ಬಿಡಲಿಲ್ಲ, ಆಡಳಿತಾರೂಢ ಪಕ್ಷದ ಮೇಲೆ ಪ್ರೆಷರೈಸ್ ಮಾಡ್ತು, ಅದೇ ರೀತಿಯಲ್ಲಿ ನೀವು ಮಾಡಿ ಅನ್ನೋ ಟಾಸ್ಕ್ ಕೊಡಲಾಗಿದೆ. ಹೀಗಾಗಿ ಈ ಹೋರಾಟ, ಹೀಗಾಗಿ ಈ ಪ್ರತಿಭಟನೆ, ಹೀಗಾಗೇನೆ ಕಲಾಪದ ಸಮಯ ವ್ಯರ್ಥ ಆರೋಪ ಇದೆ. ಇಲ್ಲ ನೋಡಿ, ಒಂದು ಬಹಳ ಸ್ಪಷ್ಟಪಡಿಸಬೇಕಂತಂದ್ರೆ, ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆದ್ಮೇಲೆ ಆಡಳಿತ ವ್ಯವಸ್ಥೆ ಸಂಪೂರ್ಣವಾಗಿ ಕುಸಿದು ನೆಲಕಚ್ಚಿರ್ತಕ್ಕಂಥದ್ದು. ಯಾಕಂದ್ರೆ ಭ್ರಷ್ಟಾಚಾರಿಗಳ ಕೂಟನೇ, ಸಚಿವರ ಆ ಸಂಪುಟ ಇದನ್ನ ನೋಡಿದ್ರೆ ಸಂಪೂರ್ಣವಾಗಿ ಭ್ರಷ್ಟಾಚಾರಿಗಳ ಕೂಟ. ಈಗ ನೀವೇ ಹೇಳ್ದಂಗೆ ಅನೇಕ ರೀತಿಯ ಸಮಸ್ಯೆಗಳಿದೆ, ಬರ ಇದೆ, ಮಳೆಯ ಸಮಸ್ಯೆ ಇದೆ, ಬೆಲೆ ಹಾನಿಗಳಾಗಿರ್ತಕ್ಕಂಥದ್ದು ಅನೇಕ ಸಮಸ್ಯೆಗಳಿದೆ. ಆದ್ರೆ ಯಾಕೆ ಈ ಎಸ್ಟಿ ಹಗರಣದ ಒಂದು ಏನು ಕರಪ್ಷನ್ ಇದೆ, ಯಾಕೆ ಬಹಳ ದೊಡ್ಡದಾದಂತಹ ಒಂದು ಆರೋಪ ಅಂತಂದ್ರೆ, ಬಹಳ ಸ್ಪಷ್ಟವಾಗಿ ಹೇಳಬೇಕು ಅಂತಂದ್ರೆ, 187 ಕೋಟಿ ಯಾವ ವಾಲ್ಮೀಕಿ ಸಮುದಾಯದ, ಎಸ್ಟಿ ಜನಾಂಗ, ಅಹಿಂದ ಸಮುದಾಯ, ಶೋಷಿತ ಸಮುದಾಯ, ದಮನಿತ ಸಮುದಾಯದ ಆ ಸಣ್ಣ ಪುಟ್ಟ ವಿದ್ಯಾರ್ಥಿಗಳಿಗೆ, ಮಕ್ಕಳಿಗೆ, ರೈತರಿಗೆ, ಮಹಿಳೆಯರಿಗೆ ಹೋಗಬೇಕಾಗಿದ್ದಂತ ಹಣವನ್ನ ನೇರವಾಗಿ ಖಜಾನೆಗೆ ಕೈ ಹಾಕಿ ಲೂಟಿ ಹೊಡೆದಿರ್ತಕ್ಕಂಥದ್ದು. 800 ಅಕೌಂಟ್ಗಳಿಗೆ ಹಣ ಹೋಗಿದೆ ಮೇಡಮ್. 600 ಅಕೌಂಟ್ಗಳಿಗೆ ಹಣ ಹೋಗಿರ್ತಕ್ಕಂಥದ್ದು. ಲ್ಯಾಂಬೋರ್ಗಿನಿ ಕಾರ್ ತಗೊಂಡಿರುವಂತದ್ದು ನಾಗೇಂದ್ರ ಅವರು, ಪಾರ್ಶ್ ಕಾರನ್ನ ತಗೊಂಡಿರುವಂತದ್ದು, ಮನೆ ಕಂಡುಕೊಂಡಿರುವಂತದ್ದು ಇವರ ಅಕೌಂಟ್ಗೆ 1,20,00,000 ಹಣ ಹೋಗಿರ್ತಕ್ಕಂಥದ್ದು. ಇಷ್ಟೆಲ್ಲ ಆರೋಪಗಳಿದ್ರು ಕೂಡ ಇವರನ್ನೇ ಮತ್ತೆ ಮಂತ್ರಿ ಮಾಡಿರ್ತಕ್ಕಂಥದ್ದು ಅತ್ಯಂತ ದುರ್ದೈವದ ಸಂಗತಿ ಅನ್ನೋದು ಎಲ್ಲೂ ಇಲ್ಲ ಅಂತ ಹೇಳಿ ನಿಖೇತ್ ಅವರು ಹೇಳ್ತಾ ಇದ್ದಾರೆ. ಒಂದ್ ನಿಮಿಷ ಕೇಳಿ, ಕಾಂಗ್ರೆಸ್ ಅವರು ಹೇಳೋದಕ್ಕೆ ನಾವು ಹೇಳಕ್ಕಾಗಲ್ಲ. ಬಹಳ ಸ್ಪಷ್ಟವಾಗಿ ಇಡಿಯ ಚಾರ್ಜ್ ಶೀಟ್ ಅಲ್ಲಿ ಹೆಸರಿರ್ತಕ್ಕಂಥದ್ದು. ಇಷ್ಟೆಲ್ಲ ಆರೋಪ ಇದ್ರು ಕೂಡ ವಾಲ್ಮೀಕಿ ಸಮುದಾಯದ ಹಣವನ್ನ ಲೂಟಿ ಮಾಡಿರ್ತಕ್ಕಂಥ ನಾಗೇಂದ್ರ ಅವರನ್ನೇ ಮತ್ತೆ ಮಂತ್ರಿ ಮಾಡುವಂತ ಅವಶ್ಯಕತೆ ಏನಿತ್ತು? ಯಾಕಿತ್ತು ಅಂತಂದ್ರೆ ಬ್ಲಾಕ್ ಮೇಲ್,
ಅವರಿಗೆ ನೇರವಾಗಿ ಬ್ಲಾಕ್ ಮೇಲ್ ಮಾಡಿ ಹೈಕಮಾಂಡ್ಗೆ ಅವರು ಮಂತ್ರಿ ಸ್ಥಾನ ಗಿಟ್ಟಿಸ್ಕೊಂಡಿರ್ತಕ್ಕಂಥದ್ದು. ಯಾಕೆ ಅಂತಂದ್ರೆ ತೆಲಂಗಾಣದ ಎಲೆಕ್ಷನ್ಗೆ ಈ ಹಣ ಉಪಯೋಗ ಆಗಿರ್ತಕ್ಕಂಥದ್ದು, ತೆಲಂಗಾಣದ ಚುನಾವಣೆಗೆ ಉಪಯೋಗ ಆಗಿರ್ತಕ್ಕಂಥದ್ದು. ಆಮೇಲೆ ಬಹಳ ಸ್ಪಷ್ಟವಾಗಿ ಎಲ್ಲಿ ಇವ್ರ ಮೇಲೆ ಇನ್ವೆಸ್ಟಿಗೇಷನ್ ಬಂದು ಇವರು ಎಲ್ಲಿ ಹೈಕಮಾಂಡ್ ನಾಯಕರ ಹೆಸರನ್ನು ಬಿಟ್ಬಿಡ್ತಾರೆ, ಇಲ್ಲಿನ ರಾಜ್ಯ ಕಾಂಗ್ರೆಸ್ನ ನಾಯಕರ ಹೆಸರನ್ನು ಹೇಳ್ಬಿಡ್ತಾರೆ ಅನ್ನೋ ಭಯಕ್ಕೆ ಮತ್ತೆ ಅವರನ್ನ ಮಂತ್ರಿ ಮಾಡಿರ್ತಕ್ಕಂಥದ್ದು ಅತ್ಯಂತ ದುರ್ದೈವದ ಸಂಗತಿ. ಬಹಳ ಸ್ಪಷ್ಟಪಡಿಸ್ತೀವಿ, ನಾಗೇಂದ್ರ ರಿಸೈನ್ ಮಾಡೋವರೆಗೂ ನಾವು ಸದನ ನಡ್ಸಕ್ ಬಿಡೋದಿಲ್ಲ ರೀ. ಆಮೇಲೆ ಬಹಳ ಪ್ರಮುಖವಾಗಿ ನಾಗೇಂದ್ರ ಅವರು ಮೊನ್ನೆ ಒಂದು ಹೇಳಿಕೆ ಕೊಟ್ಟರು, ನಾನು ಆದಿವಾಸಿ ದಲಿತ ಆ ಕಾರಣಕ್ಕೆ ನಾನು ಟಾರ್ಗೆಟ್ ಮಾಡ್ತೀನಿ. ಸ್ವಾಮಿ, 187 ಕೋಟಿ ಅದೇ ಸಮುದಾಯದ ಹಣವನ್ನ ತಿಂದು ತೇಗಿ ಮಜಾ ಮಾಡಿ ಮಸ್ತಿ ಮಾಡಿ ಅನುಭವಿಸಿ ಯಾವ ಮುಖ ಇಟ್ಕೊಂಡು ಹೇಳ್ತಾರ ಸಮುದಾಯದ ವ್ಯಕ್ತಿ ಅಂತ. ಆಮೇಲೆ ಕೊನೆಯದಾಗಿ ಇವರೇ ನಾಗೇಂದ್ರ ಹೇಳಿದ್ರು, ನಾನು ವೈಟ್ ಕಾಲರ್, ನನಗೆ ಕ್ಲೀನ್ ಚಿಟ್ ಸಿಕ್ಕಿದೆ. ನಿಮಗೆ ಕ್ಲೀನ್ ಚಿಟ್ ಕೊಟ್ಟಿರುವಂತದ್ದು SIT ಸಿದ್ದರಾಮಯ್ಯನವ್ರ ಇನ್ವೆಸ್ಟಿಗೇಷನ್ ಟೀಮ್, ಇಡಿ ಆಗ್ಲಿ ಸಿಬಿಐ ಆಗ್ಲಿ ಕೋರ್ಟ್ ಆಗ್ಲಿ ಅವರನ್ನು ನಿರ್ದೋಷಿ ಅಂತ ಎಲ್ಲೂ ಕೂಡ ಹೇಳಿಲ್ಲ. ಹಾಗಾಗಿ ಇಂಥ ಭ್ರಷ್ಟಾಚಾರಿಯನ್ನ ಮತ್ತೆ ನೀವು ಮಂತ್ರಿ ಮಾಡಿರೋಂತ ಪರ್ಪಸ್ ಏನು ಅದನ್ನ ಕೇಳ್ತಿರೋಂತದ್ದು ನಾವು. ಸರಿ, ಉತ್ಕರ್ಷ್ ಅವರೇ, ಪ್ರಶ್ನೆ ನಿಮ್ಮನ್ನ ನೀವು ಕೇಳ್ಕೊಳ್ಬೇಕಾಗತ್ತಲ್ವಾ? ಕೇಂದ್ರದಲ್ಲಿ ಯಾವಾಗ ಕಾಂಗ್ರೆಸ್ ಹಾಗೆ ವಿರೋಧ ಪಕ್ಷಗಳು ವಿರೋಧ ಮಾಡಿದ್ವು, ಕಲಾಪ ನಡೀಲಿಕ್ಕೆ ಬಿಡ್ಲಿಲ್ಲ, ಏನಂತ ಬಂತು ಬಿಜೆಪಿ ನಾಯಕರಿಂದ ಹೇಳಿಕೆ, ಇನ್ಕ್ಲೂಡಿಂಗ್ ರಾಜ್ಯ ನಾಯಕರು? ಇವರಿಗೆ ಪ್ರಜಾಪ್ರಭುತ್ವ ವ್ಯವಸ್ಥೆ ಮೇಲೆ ವಿಶ್ವಾಸ ಇಲ್ಲ, ಕೇಂದ್ರದಲ್ಲಿ ಸಂವಿಧಾನದ ಆಶಯಗಳನ್ನ ಉಳಿಸಲಿಕ್ಕೆ ಕಾಂಗ್ರೆಸ್ ರೆಡಿ ಇಲ್ಲ, ಹೀಗಾಗಿ ಸುಗಮ ಕಲಾಪಕ್ಕೆ ಕೇಂದ್ರದಲ್ಲಿ ನೀಟ್ನ ವಿಚಾರದಲ್ಲಿ ಯಾವೆಲ್ಲ ಸ್ಟೆಪ್ಸ್ ಅನ್ನ ಮೆಜರ್ಸ್ ಅನ್ನ ತಗೊಳ್ಬೇಕಾಗಿತ್ತು ಕೇಂದ್ರ ಸರ್ಕಾರ ತಗೊಂಡಿದ್ರು ಕೂಡ ಧರ್ಮೇಂದ್ರ ಪ್ರಧಾನ್ ರಿಸೈನ್ ಮಾಡಿದ್ರು. ಯಾಕೆ ಅಂತಂದ್ರೆ ಇನ್ನೇನಾದ್ರೂ ಆಘಾತಕಾರಿಯಾದಂತ ಘಟನೆಗಳಾಗುತ್ತೆ ಅಂತ. ಆದ್ರೆ ಇಲ್ಲ ಆಗ್ತಿರ್ತಕ್ಕಂಥದ್ದೇನೋ, ಯಾರು ಹೇಳಿದ್ ಇವ್ರಿಗೆ ಆರೋಪಿ ಅಲ್ಲ ಅಂತ, ಇವ್ರ ಮೇಲೆ ಆರೋಪ ಇಲ್ವಾ ನಾಗೇಂದ್ರ ಅವ್ರ ಮೇಲೆ? ಯಾವ ಆಧಾರದ ಮೇಲೆ ಮತ್ತೆ ಮಂತ್ರಿ ಮಾಡಿದಿರಿ? ಇಂಥ ಭ್ರಷ್ಟಾಚಾರಿಗಳನ್ನ ಹಿಡ್ಕೊಂಡು ಯಾವ ನೀವು ಸೀಮೆ ಬದನೆಕಾಯಿ ಕತೆ ಹೇಳ್ತೀರಿ ಸಮಾಜಕ್ಕೆ? ಇವರಿಂದ ನಾವು ಒಳ್ಳೆ ಆಡಳಿತವನ್ನು ಎಕ್ಸ್ಪೆಕ್ಟ್ ಮಾಡ್ಲಿಕ್ಕೆ ಸಾಧ್ಯ ಇದೆಯಾ? ಇದನ್ನ ಎಕ್ಸ್ಪೆಕ್ಟ್ ಮಾಡಕ್ ಸಾಧ್ಯ ಆಗುತ್ತಾ? ಏನ್ ಮಾತಾಡ್ತಿದ್ದಾರೆ?